ಜುಲೈ 15ರಂದು ಕಲಬುರಗಿಯ ಸಹಯೋಗ್ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಅಂಗವಾಗಿ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲೆಯ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಅಮರೇಶ್ ವಿ ಬಿರಾದರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಅಂಗವಾಗಿ ಕಲಬುರಗಿಯ ಸೇಡಂ ರಸ್ತೆಯಲ್ಲಿರುವ ಸಹಯೋಗ್ ಆಸ್ಪತ್ರೆಯಲ್ಲಿ ಜುಲೈ 15ರಂದು ಬೆಳಗ್ಗೆ 10:30 ಮಧ್ಯಾಹ್ನ 2 ಗಂಟೆವರೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಕಲಬುರಗಿಯ ಅಬಕಾರಿ ಉಪ ಆಯುಕ್ತರಾದ ಡಾಕ್ಟರ್ ಪಿ ಸಂಗಣ್ಣಗೌಡ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಉದ್ಘಾಟನೆಯ ನಂತರ ಡಾಕ್ಟರ್ ಅಮರೇಶ್ ಬಿರಾದರ್ ಅವರು ಪ್ಲಾಸ್ಟಿಕ್ ಸರ್ಜನ್ಗಳ ಪ್ರಮುಖ ಮತ್ತು ಅಗತ್ಯ ಪಾತ್ರಗಳ ಕುರಿತು ಜಾಗೃತಿ ಸೆಷನ್ ನಡೆಸಿಕೊಡಲಿದ್ದಾರೆ ಎಂದರು. ಈಗ 15 ಜುಲೈ ಬುಧವಾರ ದಿವಸ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತಿದೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ಮಾಡೋದು ಕಾರಣ ಏನು ಅಂದರೆ, ಈಗ ತುಂಬ ಜನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಅರಿವಿಲ್ಲ. ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ತುಂಬ ಜನ ಅಂತಾರೆ ಬರೀ ಚರ್ಮ ಹಾಕ್ತಾರೆ, ಇಲ್ಲ ಅಂದರೆ ಬರೀ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತಾರೆ, ಮೂಗು ಸರಿ ಮಾಡ್ತಾರೆ, ಈ ಥರ ಅಂಥೇಳಿ. ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತಂದಿದ್ರೆ ಇದರಲ್ಲಿ ನಾವು ತುಂಬ ಇದೆ. ಅಂದರೆ ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್, ಈಗ ಒಂದು ಮುಖದ ಭಾಗ ತೆಗೆದಿದ್ದಾಗ ಅದು ರೀಕನ್ಸ್ಟ್ರಕ್ಷನ್ ಮಾಡೋದು, ಆಮೇಲೆ ಕೈ ಕಟ್ಟಾಗಿದ್ದರೆ ಹ್ಯಾಂಡ್ ಸರ್ಜರಿ, ಟೋಟಲ್ ಹ್ಯಾಂಡ್ ಸರ್ಜರಿ ಆಗಿರ್ಬೋದು, ಚರ್ಮ, ಮಾಂಸ, ರಕ್ತನಾಳ ಏನೇ ಕಟ್ಟಾಗಿದ್ರು ಅದು ಮರು ಜೋಡಣೆ ಮಾಡೋದು, ಅದು ಪುನರ್ ನಿರ್ಮಾಣ ಮಾಡೋದು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಪಾಸಿಬಲ್ ಇದೆ. ಅದು ಬಿಟ್ಟಿದ್ರೆ ಲಿಂಫೆಡಿಮಾ, ಕಾಲಾಗಿರುತ್ತೆ, ಕಾಲು ಉಬ್ಬಿದಾಗ, ಕೈ ಉಬ್ಬಿದಾಗ ಇವೆಲ್ಲ ಮಾಡೋದು ಪ್ಲಾಸ್ಟಿಕ್ ಸರ್ಜರಿಯಲ್ಲೇ ಬರುತ್ತೆ. ಆಮೇಲೆ ಇದ್ರ ಜೊತೆಗೆ ಈಗ ಬರ್ನ್ಸ್ ಆಗಿರುತ್ತೆ. ತುಂಬ ಜನ ನೀವು ನೋಡ್ತೀರಿ, ಕೈ ಎಲ್ಲ ಸುಟ್ಟು ಹೋಗಿದ್ಮೇಲೆ ಹಾಗೆ ಮಡ್ಚ್ಕೊಂಡು ಹೋಗಿರುತ್ತೆ, ಕಾಲು ಮಡ್ಚ್ಕೊಂಡು ಹೋಗಿರುತ್ತೆ, ಕುತ್ತಿಗೆ ಮತ್ತು ಮುಖ ಅಂಟ್ಕೊಂಡು ಹೋಗಿರುತ್ತೆ. ಇವೆಲ್ಲ ಮತ್ತೆ ನಿರ್ಮಾಣ ಮಾಡೋದು ಪ್ಲಾಸ್ಟಿಕ್ ಸರ್ಜರಿ. ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದಾಗ ಏನೇ ಸೀಳ್ ತೊಟ್ಟಿ ಆಗಿರ್ಬೋದು, ಸೀಳ್ ಅಂಗ್ಲ ಆಗಿರ್ಬೋದು, ಕೈ ಅಂಟ್ಕೊಂಡಿದ್ದು ಆಗಿರ್ಬೋದು, ಒಬ್ಬೊಬ್ರಿಗೆ ಕೈನೇ ಇರೋದಿಲ್ಲ. ಈ ಥರ ಯಾವುದೇ ಬರ್ತ್ ಡಿಫೆಕ್ಟ್ಸ್ ಆಗಿದ್ರೂ ಇದು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರನೇ ಕರೆಕ್ಷನ್ ಆಗ್ಬೋದು. ಇದು ಬಿಟ್ಟಿದ್ರೆ ಮುಖ ಒಡೆದಿದಾಗ, ಈಗ ಮುಖ ಮೂಳೆ ಬಿದ್ದಿದ ಮೇಲೆ ಒಡೆದು ಹೋಗುತ್ತೆ, ಪುಡಿ ಆಗುತ್ತೆ, ಅದಕ್ಕೆ ಮತ್ತೆ ನಿರ್ಮಾಣ ಮಾಡೋದೆಲ್ಲ ಪ್ಲಾಸ್ಟಿಕ್ ಸರ್ಜರಿ. ಇದ್ರ ಬಗ್ಗೆ ಅವೇರ್ನೆಸ್ ತುಂಬ ಜನಕ್ಕೆ ಇಲ್ಲೇ ಇಲ್ಲ. ನಮ್ಮ ಹತ್ರ ತುಂಬ ಜನ ಬರ್ತಾರೆ. ಈಗ ಲಾಸ್ಟ್ 10 ವರ್ಷದಿಂದ ನಾನು ಇಲ್ಲಿ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. 10-15 ದಿವಸ ಆಗಿದ್ಮೇಲೆ ಬರ್ತಾರೆ. ಯಾವಾಗ ನಾವು ಪ್ರೀಷಿಯಸ್ ಟೈಮ್ ಅಂತ ಏನು ಹೇಳಿರ್ತೀವಲ್ಲ, ಅದು ಹೋಗೋದಾಗಿದ್ಮೇಲೆ ಬರ್ತಾರೆ. ಈ ಕೈ ಬೆರಳು ಇದು ಕಂಪ್ಲೀಟಾಗಿ ಕಟ್ಟಾಗಿತ್ತು ಅಂತಂದರೆ ನಂಗೆ ಒಂದು 6 to 8 ಅವರ್ಸಲ್ಲಿ ಬಂದಿದ್ದರೆ ನಾವು ಮತ್ತೆ ಮರುಜೋಡಣೆ ಮಾಡ್ಬೋದು. ಈಗ ಒಂದು 7-8 ಅವರ್ಸ್ ಅದು ಪ್ರೀಮಿಯಮ್ ಟೈಮ್ ಏನು ಹೋಗಿದ ಮೇಲೆ ಬಂದಿದಾಗ ಅದು ಜೀವ ಹೋಗಿರುತ್ತೆ, ಅವಾಗ ನಾವು ಏನೂ ಮಾಡೋಕ್ಕಾಗೋದೇ ಇಲ್ಲ. ಇದು ಬಿಟ್ಟಿದ್ರೆ ಈಗ ಎಮರ್ಜೆನ್ಸಿಯಲ್ಲಿ ಈಗ ಕೈ ಕಟ್ಟಾಯಿತು ಅಂದರೆ ಇದು ಒಂದು ಇಂಪಾರ್ಟೆಂಟ್. ನಾವು ಏನು ಮಾಡಬೇಕು ಅಂಥೇಳಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ಕಟ್ಟಾಗಿತ್ತು ಅಂತಂದಿದ್ರೆ ಕಟ್ಟಾಗಿರೋ ಒಂದು ಕ್ಲೀನ್ ಕ್ಯಾರಿ ಬ್ಯಾಗಲ್ಲಿ ಹಾಕಿ, ಅದು ಕ್ಲೀನ್ ಕ್ಯಾರಿ ಬ್ಯಾಗ್, ಇನ್ನೊಂದು ಕ್ಯಾರಿ ಬ್ಯಾಗ್ ಅದರಲ್ಲಿ ಒಂದು ನೀರು ಹಾಕಿ ಕ್ಯಾರಿ ಬ್ಯಾಗ್ನಿಂದ ಹಾಸ್ಪಿಟಲ್ಗೆ ತೊಗೊಂಡ್ಬರ್ಬೇಕು. ಈ ಬಾಡಿ ಪಾರ್ಟಲ್ಲಿ ಏನು ಕಟ್ಟಾಗಿದೆ ಅಲ್ಲಿ ರಕ್ತಸ್ರಾವ ಆಗ್ತಾಯಿದ್ರೆ ಒಂದು ಕ್ಲೀನ್ ಬಟ್ಟೆ ಹಾಕಿದರೆ ಸಾಕು, ಅದು ರಕ್ತಸ್ರಾವ ನಿಂತುಬಿಡುತ್ತೆ. ತಂದು ಹಾಸ್ಪಿಟಲ್ಗೆ ಬಂದಿದ್ರೆ ಸಾಕಾಗುತ್ತೆ. ಆ ಟೈಮಲ್ಲಿ ನೀರು, ಜ್ಯೂಸು, ಬಾಯಿಂದ ಏನೂ ಕೊಡಬಾರ್ದು. ಆ್ಯಕ್ಸಿಡೆಂಟ್ ಆಗಿದ್ಮೇಲೆ ಯಾವುದೇ ಪೇಷಂಟಲ್ಲಿ ನೀವು ಆಪ್ರೇಷನ್ ಪ್ಲಾನ್ ಮಾಡ್ತಾ ಇದ್ದರೆ ಏನೂ ಕೊಡಬಾರ್ದು. ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಸೆಕೆಂಡ್, ತುಂಬ ಜನ ಕೇಳ್ತಾರೆ, ಈಗ ನಾವು ಬರ್ನ್ಸ್ ಆಗಿದಾಗ ಏನು ಮಾಡಬೇಕು, ಮನೆಯಲ್ಲಿ ಈಗ ಸುಟ್ಟಿತು, ನನಗೆ ಎಣ್ಣೆ ಬಿದ್ದು ಸುಟ್ಟೋಯ್ತು ಅಂತಂದಿದ್ರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ನೀರು ಹಾಕಿ, ಅದು ಕಾವು ಕಮ್ಮಿ ಆಗೋವರೆಗೂ ಕಂಟಿನ್ಯೂಸ್ ಆಗಿ ನೀರು ಹಾಕಿ, ಒಂದು ಕ್ಲೀನ್ ಬಟ್ಟೆ, ಯಾವುದಾದ್ರೂ ಕಾಟನ್ ಕ್ಲೀನ್ ಬಟ್ಟೆ ಇತ್ತು ಅಂದರೆ ಕ್ಲೀನ್ ಬಟ್ಟೆ ಹಾಕ್ಕೊಂಡು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬಂದಿದ್ದರೆ ಸಾಕಾಗುತ್ತೆ. ಇವುದರಿಂದನೇ ನಾವು ತುಂಬ ಜನಕ್ಕೆ ನಾವೇನು ಇನ್ಫೆಕ್ಷನ್ ಇರಲಿಲ್ಲ, ಅರ್ಲಿ ಸ್ಟೇಜಲ್ಲಿ ಬಂದಿದ್ದರೆ ವಿದೌಟ್ ಸರ್ಜರಿನೂ ನಾವು ಬರ್ನ್ಸ್ ಗಾಯ ವಾಸಿ ಮಾಡ್ಬೋದು. ಲೇಟಾಗಿ ಬಂದಿದ್ದರೆ ಅದಕ್ಕೆ ಮತ್ತೆ ಸರ್ಜರಿ ಬೇಕಾಗ್ಬೋದು. ಈಗ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ನಾವು ಲಾಸ್ಟ್ ಒಂದು 10 ವರ್ಷದಿಂದ ಇಲ್ಲಿ ಕಲಬುರಗಿಯಲ್ಲಿ ಮಾಡ್ತಾಯಿದ್ದೀವಿ. ಇನ್ನೂ ಜಾಸ್ತಿ ಅರಿವು ಬರಬೇಕು ಜನದಲ್ಲಿ, ಅಷ್ಟು ಅರಿವಿಲ್ಲ ಇದ್ರ ಬಗ್ಗೆ. ಇದು ನಮ್ಗೆ ಹೆಮ್ಮೆ ಪಡೋಂಥ ಮಾತೇನು ಅಂತಂದರೆ, ಪ್ಲಾಸ್ಟಿಕ್ ಸರ್ಜರಿ ಶುರುವಾಗಿದ್ದು ಇಂಡಿಯಾದಲ್ಲಿ. ಸುಶ್ರುತ ಅಂತೇನು ನಾವು ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೀವಿ, ಅವರು ಭಾರತದಲ್ಲಿ ಒಂದು 2000 ವರ್ಷ ಹಿಂದ್ಗಡೆನೇ ಶುರು ಮಾಡಿದ್ದು. ಸೊ ವಿಶ್ವದಲ್ಲೆಲ್ಲ ಈಗ ಫೇಮಸ್ ಆಗಿರೋದು ಒಂದು 100 ಇಯರ್ಸಿಂದ ಅಷ್ಟೇ. ಬಟ್ ಭಾರತ ದೇಶದಲ್ಲಿ 2000 ವರ್ಷದಿಂದನೂ ನಡೀತಾ ಇದೆ. ನಾಳೆ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕಂದ್ರೆ, ನಾಳೆ 10:30 ಬೆಳಗ್ಗೆ 10:00 ನಾವು ಸಹಯೋಗ್ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಅಧ್ಯಕ್ಷರಾಗಿ
ಡಾಕ್ಟರ್ ಸಂಗಣ್ಣಗೌಡ ಪಿ ಅವರು ಡೆಪ್ಯೂಟಿ ಕಮಿಷನರ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಲಬುರಗಿ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಶ್ವೇತಾ ಅವರು ಇರ್ತಾರೆ, ಡಾಕ್ಟರ್ ವಿ ಬಿರಾದರ್ ಸೀನಿಯರ್ ಜನರಲ್ ಸರ್ಜನ್, ಡಾಕ್ಟರ್ ಸಂಗಮೇಶ್ ತಾಂಡೂರೆ, ಡಾಕ್ಟರ್ ರವಿ ರಾಯರಾಮ್, ಡಾಕ್ಟರ್ ಅರವಿಂದ್, ಆಮೇಲೆ ಸಮಸ್ತ ಹಾಸ್ಪಿಟಲ್ ಸ್ಟಾಫ್, ನರ್ಸಿಂಗ್ ಸ್ಟಾಫ್ ಎಲ್ಲರೂ ಇರ್ತಾರೆ. ಅದರಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಅದರ ಆದಮೇಲೆ ನಾವು ಒಂದು ಫ್ರೀ ಕ್ಯಾಂಪ್ ಇಟ್ಟಿದ್ದೀವಿ. ಪ್ಲಾಸ್ಟಿಕ್ ಸರ್ಜರಿ ಸಂಬಂಧ ಇರುವಂಥ ಯಾವುದೇ ಕಾಯಿಲೆ ಇರಲಿ, ಅದ್ರ ಜೊತೆಗೆ ಡಯಾಬಿಟೀಸ್, ಹೈಪರ್ಟೆನ್ಷನ್ ಯಾವುದೇ ಇದು ಇದ್ದರೂ ಅದನ್ನು ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಡೋಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ 10:30 ಗಂಟೆಯಿಂದ 2 ಗಂಟೆವರೆಗೂ ಸಹಯೋಗ ಹಾಸ್ಪಿಟಲ್, NGO ಕಾಲನಿ, ಸೇಡಂ ರೋಡ್, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 90711744408472325918.